ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿಯವರನ್ನ ನಾನು ಪ್ರಶ್ನೆ ಮಾಡಿದೆ, ಆದರೆ ಮೋದಿ ಉತ್ತರ ಕೊಡದೆ ಹೊರಟು ಬಿಟ್ರು ಅಂತ ಸಿಕ್ಕಾಪಟ್ಟೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಸುದ್ದಿ ಮಾಡಿ ಜಾಗತಿಕವಾಗಿ ಫೇಮಸ್ ಆಗೋಕ್ಕೆ ಹೊರಟಂತಹ ಈ ಹೆಲೆ ಲಿಂಗ್ ನಾರ್ವೆ ಜರ್ನಲಿಸ್ಟ್ ಈಗ ರಾಹುಲ್ ಗಾಂಧಿ ಅವರನ್ನು ಸಂಪರ್ಕಿಸಿರೋದು ದೊಡ್ಡ ಬಿರುಗಾಳಿ ಎಬ್ಬಿಸಿದೆ ರಾಜಕೀಯದಲ್ಲಿ. ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಸಂಪರ್ಕ ಮಾಡಿದ್ದಾರೆ ಈ ಹೆಲೆ ಲಿಂಗ್? ಹಾಗಾದರೆ ಇವರ ಬ್ಯಾಕ್ಗ್ರೌಂಡು, ಹಿಸ್ಟ್ರಿ ಅಸಲಿಗೆ ಏನು ಅನ್ನೋದು ಒಂದು ಕಡೆ ಆದರೆ, ಈಗ ರಾಹುಲ್ ಗಾಂಧಿ ಅವರ ಇಂಟರ್ವ್ಯೂಗೆ ಕೇಳುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಇಂಟರ್ವ್ಯೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬಹಳಷ್ಟು ವಿಚಾರಗಳನ್ನು ನಿಮ್ಮಿಂದ ತಿಳ್ಕೊಳ್ಬೇಕು. ನಿನ್ನೆ ಘಟನೆಯ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ಅವರನ್ನು ಈ ಲಿಂಗ್ ಅಪ್ರೋಚ್ ಮಾಡಿರೋದು. ಇವರು ಯಾರು ನಾರ್ವೆ ಜರ್ನಲಿಸ್ಟು ಪೋಸ್ಟ್ ಮಾಡ್ತಾರೆ, ಇದು ಎಕ್ಸ್ಪೆಕ್ಟೆಡ್ಡು, ಮೋದಿ ಉತ್ತರ ಕೊಡಲ್ಲ ಅಂತ ಗೊತ್ತಿತ್ತು ಅಂತೆಲ್ಲ ಪೋಸ್ಟ್ ಮಾಡ್ಕೊಳ್ತಾರಲ್ಲ, ಅದನ್ನು ತಗೊಂಡು ಅದನ್ನು ಶೇರ್ ಮಾಡಿ ರಾಹುಲ್ ಗಾಂಧಿ ಅವರು ಮುಚ್ಚಿಡೋಕೇನಿದೆ ಅಂಥದ್ದು ಏನೋ ಇದ್ರೆ ತಾನೇ ಮುಚ್ಚಿಡೋದು ಅಂತೆಲ್ಲ ಅಟ್ಯಾಕ್ ಮಾಡಿದ್ರಲ್ಲ ಕಾಂಗ್ರೆಸ್ಸು. ನಮ್ಮ ದೇಶಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆದ ಘಟನೆ. ಅಲ್ಲಿ ಇನ್ಫ್ಯಾಕ್ಟ್ ಏನಾಗಿದೆ, ಪ್ರೋಟೋಕಾಲ್ ಮುರಿದು ಇವರು ತಾವು ಫೇಮಸ್ ಆಗೋಕ್ಕೆ ಎದ್ದು ಹೋಗ್ತಿರೋರನ್ನ ಪ್ರಶ್ನೆ ಕೇಳಿದ್ದಾರೆ. ಅದೊಂದು ಪ್ರೆಸ್ ಬ್ರೀಫ್ ಆಗಿತ್ತು. ನಾರ್ವೆ ಪ್ರಧಾನಿ ಕೂಡ ಈಕೆ ಪ್ರಶ್ನೆಯನ್ನು ತಗೊಂಡಿಲ್ಲ ಅನ್ನೋದು ಗಮನಿಸಬೇಕಾದ ವಿಚಾರ. ನರೇಂದ್ರ ಮೋದಿ ಅವರಷ್ಟೇ ಅಲ್ಲ, ಪ್ರೆಸ್ ಫ್ರೀಡಮ್ಮಲ್ಲಿ ನಂಬರ್ 1 ಇದೆ ನಮ್ಮ ದೇಶ. ಭಾರತ 100ರ ಗಡಿ ದಾಟಿ ಎಷ್ಟೋ 150ರಲ್ಲೇನೋ ಇದೆ. ಪತ್ರಿಕಾ ಸ್ವಾತಂತ್ರ್ಯನೇ ಇಲ್ಲ ಈ ದೇಶದಲ್ಲಿ ಅಂತ ಅಲ್ವಾ ಅವರೆಲ್ಲ ಅಟ್ಯಾಕ್ ಮಾಡಿರೋದು. ನಾರ್ವೆ ಪ್ರಧಾನಿ ಕೂಡ ಆಕೆ ಪ್ರಶ್ನೆ ತಗೊಂಡಿಲ್ಲ, ನರೇಂದ್ರ ಮೋದಿ ಅವರು ತಗೊಂಡಿಲ್ಲ. ಪ್ರೋಟೋಕಾಲ್ ಪ್ರಕಾರ ಆಕೆ ನಡ್ಕೊಂಡೇ ಇಲ್ಲ. ಏಕಾಏಕಿ ಎಲ್ಲ ಮುಗಿದು ಎದ್ದು ಹೋಗ್ತಿದ್ದಾಗ ಕೂಗ್ಬಿಟ್ಟು ಯಾರೋ ಬೀದಿ ದಾಸಯ್ಯನ ಕೇಳ್ದಂಗೆ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡ್ತಾರಾ? ಈ ಕಾಂಗ್ರೆಸ್ ಮುಗಿ ಬೀಳ್ತಿದೆಯಲ್ಲ, ಕಾಂಗ್ರೆಸ್ ನಾಯಕರನ್ನೇ ಇಲ್ಲೇ ನೋಡಿರ್ತೀರ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ? ಏಯ್, ನಾನು ಹೇಳಿದ್ದು ಕೇಳಿಸ್ಕೊಳಪ್ಪ, ನೀನು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ಲಾ ಅಂತಾರೆ. ಸುಮ್ಮನೆ ಒಂದು ಪ್ರೆಸ್ ಮೀಟು ಅಥವಾ ಹಿಂಗೆ ಉತ್ತರ ಕೊಡ್ತಿರುವಾಗ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ನಾನು ಹೇಳಿದ್ದು ಮಾತ್ರ ಕೇಳಿಸ್ಕೊಳ್ಬೇಕು ಅಂತಾರೆ. ಅಂಥದ್ರಲ್ಲಿ ಅದು ಇಂಟರ್ನ್ಯಾಷನಲ್ಲಿ 2 ರಾಷ್ಟ್ರಗಳ ನಡುವಿನ ಅತ್ಯಂತ ಮಹತ್ವದ ವಿಚಾರಗಳನ್ನು ಕನ್ವೆ ಮಾಡೋಕ್ಕೆ ಕರೆದಂತಹ ಒಂದು ಪ್ರೆಸ್ ಬ್ರೀಫ್ ಆಗಿತ್ತು. ಪ್ರಶ್ನೋತ್ತರಗಳಿರಲಿಲ್ಲ ಅಲ್ಲಿ, ಪ್ರೆಸ್ ಬ್ರೀಫ್ ಆಗಿತ್ತು. ಅಂಥದ್ರಲ್ಲಿ ಅದು ಕೂತ್ಕೊಂಡಿದ್ದಾಗಲೂ ಅಲ್ಲ, ಇವು ಮುಗಿಸ್ಕೊಂಡು ಹೊರಟಾಗ ಇವ್ರು ಕಿರ್ಚಿಬಿಟ್ಟು ಬೇಕಾಬಿಟ್ಟು ಪ್ರಶ್ನೆ ಕೇಳಿಬಿಟ್ಟು ಉತ್ತರ ಕೊಡಲಿಲ್ಲ, ಪ್ರೆಸ್ ಫ್ರೀಡಮ್ ಇಲ್ಲ ಅಂತ ಗೂಬೆ ಕೂರಿಸೋ ಪ್ರಯತ್ನ ಎಲ್ಲ ಎಕ್ಸ್ಪೋಸ್ ಆಯಿತು. ಈಗ ಅದೇ ಲಿಂಗ್ ರಾಹುಲ್ ಗಾಂಧಿ ಅವರ ಇಂಟರ್ವ್ಯೂ ಮಾಡೋದಕ್ಕೆ ಬಯಸ್ತಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಅಪ್ರೋಚ್ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ, ಚರ್ಚೆಗೆ ಗ್ರಾಸವಾಗಿದೆ. ಏನಿದ್ರೆ ಹಿಂದಿನ ಅಸಲಿಯತ್ತು, ಏನು ಮಾಡೋಕೆ ಹೊರಟಿದ್ದಾರೆ ಅಂತ. ಇದೇ ಯುವತಿ ಜರ್ನಲಿಸ್ಟು ಲಿಂಗ್ ಚೀನಾದ ಪರವಾಗಿ ಆರ್ಟಿಕಲ್ ಬರೆದಿರೋದು. ಆಕೆ ಹಿಸ್ಟ್ರಿ ನೋಡಿದ್ರೆ ಸಿಗುತ್ತೆ. ಚೀನಾದ ಪರವಾಗಿ ಸಿಕ್ಕಾಪಟ್ಟೆ ಆರ್ಟಿಕಲ್ಸು, ಅಮೇರಿಕ ಆಡಳಿತವನ್ನು ಬೈದು ಅಟ್ಯಾಕ್ ಮಾಡಿ ಬರೆದಿದ್ದಾರೆ, ಟ್ರಂಪ್ ಟೀಕ್ಸಿ ಬರೆದಿದ್ದಾರೆ, ಚೀನಾವನ್ನು ಹೊಗಳಿ ಬರೆದಿದ್ದಾರೆ. ಈಗ ನರೇಂದ್ರ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡುವ ಮೂಲಕ ಜಾಗತಿಕವಾಗಿ ಅತ್ಯಂತ ಸೂಪರ್ ಪವರ್ ಆಗಿ ಬೆಳೀತಿರುವ ಭಾರತ ಮತ್ತು ನರೇಂದ್ರ ಮೋದಿ ನಾಯಕತ್ವ ವಿಶ್ವದಲ್ಲಿಯೇ ಅತ್ಯಂತ ಪ್ರಸಿದ್ಧ ಅನ್ನೋ ಕಾರಣಕ್ಕೆ ಅವರು ಬಂದಾಗ ಈ ರೀತಿ ಒಂದು ಘಟನೆಯನ್ನು ಸೃಷ್ಟಿಸಬೇಕು ಅನ್ನೋ ಪ್ಲ್ಯಾನ್ ಎಷ್ಟು ಚೆನ್ನಾಗಾಗಿತ್ತಂದರೆ, ಅವರ ಸೋಷಿಯಲ್ ಅಕೌಂಟು ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು ಬರೋ ಟೈಮಲ್ಲಿ ವೆರಿಫೈ ಆಗಿದೆ. ಅಂದರೆ ಪೂರ್ತಿ ತಯಾರಿ ಮಾಡ್ಕೊಂಡಿದ್ದಾಳೆ ಆಕೆ. ಈ ಘಟನೆ ಆಗ್ತಿದ್ದಂಗೆ ಆಕೆಗೆ ಫಾಲೋವರ್ಸು 3 ಪಟ್ಟು ಜಾಸ್ತಿ ಆಗಿದ್ದಾರೆ. ಆಮೇಲೆ ತನ್ನ ಅಕೌಂಟನ್ನು ಸಸ್ಪೆಂಡ್ ಮಾಡಲಾಗಿದೆ. ನನ್ನ ಪ್ರಶ್ನೆ ಕೇಳಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ, ನನಗೆ ಈ ರೀತಿ ಎಲ್ಲ ಮಾಡಿಸಿದ್ದಾರೆ ಅಂತ ಮುಗಿಬಿದ್ದಿದ್ದಾರೆ. ಸೊ ಅಕೌಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ತನಕ ಭರ್ಜರಿ ತಯಾರಿ ಮಾಡ್ಕೊಂಡಿದ್ಲು ಆಕೆ ಅನ್ನೋದು ಬಯಲಾಗಿದೆ. ಇವ್ರಿಗೆ ನಾರ್ವೆ ಅಂತ ಒಂದು ಚಿಕ್ಕ, ನಮ್ಮ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಮ್ಯಾಚ್ ಬಾಕ್ಸ್ ಅಷ್ಟು ದೊಡ್ಡ ರಾಷ್ಟ್ರ ಅದು. ಒಂದು ಏರಿಯಾ, ಬೆಂಗಳೂರಲ್ಲಿ ಒಂದು ಏರಿಯಾದಷ್ಟು ದೊಡ್ಡ ರಾಷ್ಟ್ರ ಅದು. ಭಾರತ ಒಂದು ಕಾಂಟಿನೆಂಟ್ ಸೈಜ್, ಒಂದು ಖಂಡದ ಸೈಜ್ನ 100 ಕೋಟಿ ಇರುವಂಥ ಜನಸಂಖ್ಯೆ ಇರುವಂಥ ರಾಷ್ಟ್ರ. ಇಲ್ಲಿನ ಪ್ರೆಸ್ ಫ್ರೀಡಮ್ ಬಗ್ಗೆ, ಇಲ್ಲಿ ಧರ್ಮಾಂಧತೆಯ ಬಗ್ಗೆ ಮಾತಾಡ್ತಾರೆ ಪುಣ್ಯಾತ್ಮರು. ಇಲ್ಲಿ ಜೀವನ ಹೆಂಗೆ ನಡೀತಾ ಇದೆ ಅನ್ನೋದನ್ನು ಇಲ್ಲಿರೋರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ಅಭಿವೃದ್ಧಿ ಆಗುತ್ತೆ, ಇಡೀ ಜಗತ್ತಿನ ಗ್ರೋತ್ ರೇಟ್ನ ಡಬಲ್ ಗ್ರೋತ್ ರೇಟನ್ನು ಭಾರತ ಇಡೀ ಜಗತ್ತಲ್ಲಿ ಸಂಕಷ್ಟ ಇರೋವಾಗಲೂ ಕೂಡ ದಾಖಲಿಸಿದೆ ಅಂತ IMF ಡೈರೆಕ್ಟರ್ ಹೇಳ್ತಾರೆ. ಸುಮ್ಮನೆ ಹೇಳ್ತಾರೆ, ಅವ್ರಿಗೇನು ದುಡ್ಡು ಕೊಟ್ಟು ಹೇಳಿಸ್ತಾರ? ಅಮೆರಿಕದಲ್ಲಿರೋ IMFನ ಡೈರೆಕ್ಟರು ಈ ರಿಪೋರ್ಟ್ ಇಡ್ತಾರೆ. ಇದು ಭಾರತಕ್ಕೆ ಇಂತಹ ಸಂಕಷ್ಟದಲ್ಲಿ ಹೆಮ್ಮೆಯ ಗರಿ.
ಇಡೀ ಜಗತ್ತಲ್ಲಿ ಅತ್ಯಂತ ಕಡಿಮೆ ರೇಟು ಅಂದರೆ ಪ್ರೈಸನ್ನು ಹೈಕ್ ಮಾಡಿರೋದು ಪೆಟ್ರೋಲ್ ಡೀಸೆಲ್ ಮೇಲೆ, ಅದು ಭಾರತ. ಇಡೀ ಜಗತ್ತು 50-100% ತನಕ ಜಾಸ್ತಿ ಮಾಡಿರುವಾಗ ಭಾರತ ವೈವಿಧ್ಯತೆಯಲ್ಲಿ ಏಕತೆ, ಆರ್ಥಿಕತೆ, ಅಭಿವೃದ್ಧಿ ಎಲ್ಲದರಲ್ಲೂ ಯಾವ ರೀತಿ ದೊಡ್ಡ ಹೆಜ್ಜೆ ಇಡ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋದಕ್ಕೇನೆ ಟ್ರೇಡ್ ಡೀಲ್ಗಳು ದಶಕದಲ್ಲೇನು ಇತಿಹಾಸದಲ್ಲಿ, ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಆಗದಿರೋ ರೀತಿಯಲ್ಲಿ ಭಾರತದ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಳ್ಳೋಕೆ ವಿವಿಧ ಬಲಿಷ್ಠ ರಾಷ್ಟ್ರಗಳು ಮುಂದೆ ಬರ್ತಿದ್ದಾವೆ, ಆಗಿವೆ, ದಾಖಲೆಯ ಟ್ರೇಡ್ ಡೀಲ್ಗಳಾಗಿವೆ. ಯಾಕೆ ಹಾಗಾದರೆ ಇವರೆಲ್ಲ ಈ ರೀತಿ ಟ್ರೇಡ್ ಡೀಲ್ ಮಾಡ್ಕೊಳ್ತಾರೆ? ಭಾರತ ಅತ್ಯಂತ ವೇಗವಾಗಿ ಬೆಳೀತಿದೆ, ಮುಂದೆ ಟಾಪಲ್ಲಿರುತ್ತೆ, ಈಗಾಗಲೇ ಟಾಪ್ 3ಯಲ್ಲಿದೆ, ತುಂಬ ಮುಂದಕ್ಕೆ ವೇಗವಾಗಿ ಸಾಗ್ತಾ ಇದೆ. ಇವತ್ತು ನಾವು ಇವ್ರ ಜೊತೆ ಇದ್ದಂಗೆ ಇಲ್ಲ, ನಾವು ಮಿಸ್ ಮಾಡ್ಕೊಳ್ತೀವಿ ಆಪರ್ಚುನಿಟಿನ ಅಂತ ಅತ್ಯಂತ ಮಹತ್ವದ ಡೀಲ್ಗಳಾಗ್ತಿವೆ. ಈ ನಾರ್ವೆ ಅವರು ಕೇಳ್ತಾರೆ, ನಾರ್ವೆ ಅವರೇನು ಕೇಳ್ತಿಲ್ಲ, ಅವ್ರ ಜೊತೆನೂ ಮಹತ್ವದ ಒಪ್ಪಂದ ಆಗಿದೆ. ಈ ಪ್ರಸಿದ್ಧ ಆಗೋಕ್ಕೆ ಬಯಸಿರುವ ಹಲವು ಸಂಚುಗಳನ್ನು ಮಾಡಿರೋ ರೀತಿಯಲ್ಲಿ ಕಂಡು ಬಂತಲ್ಲ, ಈ ಜರ್ನಲಿಸ್ಟ್ಗಳು ಕೇಳ್ತಾರೆ ಏನಂತ, ಹೆಂಗೆ ನಂಬೋದು ಭಾರತವನ್ನು ನಾವು? ನಮಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ, ನಿಮ್ಮ ದೇಶ ಹೆಂಗೆ ನಂಬೋದು ಅಂತ. ನರೇಂದ್ರ ಮೋದಿ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿರೋದು ಭಾರತವನ್ನು ಈ ರೀತಿ ಅವಮಾನಿಸುವ, ಟಾರ್ಗೆಟ್ ಮಾಡುವಂಥ ಸಂಚು ಬಯಲಾಗಿದೆ. ಅಂದರೆ ಈ ಹೊತ್ತಲ್ಲಿ ನಾವು ರಾಜಕೀಯ ಮಾಡಿಕೊಂಡು ಓಹೋ ಮೋದಿಯವರು ಉತ್ತರ ಕೊಡಲಿಲ್ಲ ಅಂತ ಕಾಲೆಳೆಯೋ ರೀತಿ ಕೆಲಸ ಮಾಡಬೇಕು, ಅಥವಾ ಇದು ನಮ್ಮ ದೇಶದ ಮ್ಯಾಟರ್, ಸುಮ್ಮನೆ ಬೇರೆ ಏನೂ ಸಿಗದೆ ಇಂತಹ ವಿಷಯಗಳನ್ನು ಹಿಡಿದು ಎಳೆದಾಡೋಕೆ ನೋಡ್ತಿದ್ದಾರೆ ಅಂತ ತಿರುಗಿಸ್ಕೊಡ್ಬೇಕು, ಒಗ್ಗಟ್ಟಿನ ಮಂತ್ರ ಪಠಿಸಬೇಕು ಅನ್ನೋದನ್ನು ಅವರವರು ಯಾರ್ಯಾರು ಹೆಂಗೆ ಬೇಕೋ ಹಂಗೆ ಡಿಸೈಡ್ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಈ ಲಿಂಕ್ ಜರ್ನಲಿಸ್ಟ್ ಆಕೆ ತುಂಬ ಪ್ಲ್ಯಾನ್ ಮಾಡಿನೇ ಈ ಪ್ರಶ್ನೆ ಕೇಳಿದ್ದಾಳೆ ಅನ್ನೋದು ಕೊನೆಗೂ ಬಯಲಾಗಿದೆ. ಈಗ ರಾಹುಲ್ ಗಾಂಧಿಯವರು ಇಂಟರ್ವ್ಯೂ ಮಾಡಿ ಏನು ಮಾಡ್ತಾರೆ ನೋಡಬೇಕು. ರಾಹುಲ್ ಗಾಂಧಿಯವರು ರಾಯ್ಬರೇಲಿಯಲ್ಲಿ ನಿಂತು ಭಾಷಣ ಮಾಡ್ತಾರೆ. ಆರ್ಥಿಕ ಬಿರುಗಾಳಿಯೇ ಬೀಸ್ತಾ ಇದೆ ನಿಮ್ಮ ತಲೆ ಮೇಲೆ, ನೀವೀಗ ಚಪ್ಪಾಳೆ ಹೊಡಿತಾ ಕೂತಿದ್ದೀರಿ, ಆದರೆ BJP RSS ಸೇರಿಕೊಂಡು ಸಂವಿಧಾನವನ್ನು ಹರಿತಾ ಇದೆ ಕಣ್ಣು ಮುಂದೆ, ಆಗೇನು ಮಾಡ್ತೀರಿ? ನಿಮ್ಮ ಅಸ್ತಿತ್ವವೇ ಶೇಕ್ ಆಗ್ತಾ ಇದೆ ಅಂತೆಲ್ಲ ಬಡಿದೆಬ್ಬಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಟ್ರೇಟರ್ಸ್ ಅಂತ ಕರೀತಿದ್ದಾರೆ. ಮೋದಿ ಶಾ ದೇಶದ್ರೋಹಿಗಳು ಅನ್ನುವ ಮೂಲಕ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ವಿರುದ್ಧ ರಾಹುಲ್ ಗಾಂಧಿಯವರು ಈಗ ನಾಲಿಗೆ ಹರಿಬಿಟ್ಟಿದ್ದು ಮತ್ತೊಂದು ಕಾಂಟ್ರವರ್ಸಿಗೆ ಕಾರಣವಾಗ್ತಾ ಇದೆ. 5 ರಾಷ್ಟ್ರಗಳ ಪ್ರವಾಸ, ನರೇಂದ್ರ ಮೋದಿಯವರ ಈ ವಿದೇಶ ಪ್ರವಾಸವನ್ನು ಕಾಂಗ್ರೆಸ್ ತೀವ್ರವಾಗಿ ಟೀಕಿಸ್ತಾ ಇದೆ. ಆದರೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಎಲ್ಲ ರಾಷ್ಟ್ರಗಳ ಜೊತೆಗಿನ ಒಪ್ಪಂದ, ಮಾತುಕತೆ ಎಷ್ಟು ಇಂಪಾರ್ಟೆಂಟ್. UAE ಜೊತೆ 10 ವರ್ಷಗಳ ಮೆಗಾ ಡೀಲ್ ಆಗಿದೆ, ಗ್ಯಾಸ್ ಮತ್ತು ಫ್ಯೂಯಲ್ಗೆ ಸಂಬಂಧಪಟ್ಟಂತೆ. ಇದು ಕಾಣಿಸ್ತಿಲ್ವ ಕಾಂಗ್ರೆಸ್ಗೆ? ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ, ಇಲ್ಲಿ ಕ್ರೈಸಿಸ್ಸು, ಅಲ್ಲಿ ಕ್ಯಾಂಡಿ ಮೆಲೋನಿ, ಜಾರ್ಜ್ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದಾರೆ, ಅದು ಇಂಟರ್ನೆಟ್ಟಲ್ಲಿ ಫುಲ್ ಟ್ರೆಂಡಿಂಗಲ್ಲಿದೆ. ಆಯಾ ದೇಶದ ಮುಖ್ಯಸ್ಥರ ಜೊತೆಗೆ ಉತ್ತಮ ಬಾಂಧವ್ಯ ಸಂಬಂಧ ಹೊಂದುವ ಮೂಲಕ ನಮ್ಮ ದೇಶಕ್ಕೆ ಏನಾದರೂ ಲಾಭ ಆದರೆ ಅದು ಉತ್ತಮ. ಈಗ ಚಾಕ್ಲೇಟ್ ಕೊಟ್ಟಿದ್ದನ್ನು, ನರೇಂದ್ರ ಮೋದಿಯವರು ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಆದರೆ ಅವರದ್ದೇ ಕೈಕೂಟದ ಸೀನಿಯರ್ಸು ಪಾಠ ಮಾಡ್ತಿದ್ದಾರೆ. ನರೇಂದ್ರ ಮೋದಿಯವರು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ತಂದು ಕೊಟ್ಟಿರೋ ಸ್ಥಾನಮಾನವನ್ನೆಲ್ಲ ಮರಿಬಾರ್ದು, ಇಲ್ಲಿ ರಾಜಕೀಯ ಮಾಡಬಾರ್ದು ಅಂತ. ಇದು ವಿಪರ್ಯಾಸ ರಾಹುಲ್ ಗಾಂಧಿ ಅವರದ್ದು. ಇದೇನೇ ಆಗಲಿ, ನಾರ್ವೆ ಜರ್ನಲಿಸ್ಟ್ ಬಣ್ಣ ಕಡೆಗೂ ಈಗ ಕಳಚಿದೆ. ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಬಹಳ ಶಾರ್ಪ್ ಆಗಿ ಆನ್ಸರ್ ಮಾಡಿದ್ದಾರೆ ತಕ್ಷಣಕ್ಕೇ. ಆಕೆ ಆನ್ಸರ್ ಕೇಳಿಸ್ಕೊಳ್ಳೋ ಅಷ್ಟೊತ್ತು ಇರಲೇ ಇಲ್ಲ, ಪಲಾಯನ ಮಾಡಿದ್ದಾಳೆ ಅಲ್ಲಿಂದ ಅನ್ನೋದು ಕೂಡ ಗಮನಿಸಬೇಕಾದ ವಿಚಾರ. ಪ್ರಶ್ನೆ ಕೇಳ್ತಾಳೆ, ದೊಡ್ಡ ಸದ್ದು ಮಾಡಿ ಕಡೆ ಅಲ್ಲಿಂದ ಕಾಲು ಕಿತ್ತಿರೋದು. ಭಾರತ ಏನು ಮಾಡ್ತಿದೆ ಏನು ಅಂತ ಅರ್ಥವೇ ಮಾಡಿಕೊಳ್ಳದ, ಭಾರತದ ಬಗ್ಗೆ ನಯಾ ಪೈಸೆ ನಾಲೆಜ್ ಇಲ್ಲದವರು ಭಾರತವನ್ನು ಪ್ರಶ್ನೆ ಮಾಡಿದ ರೀತಿ, ಟೀಕಿಸಿರುವಂಥ ರೀತಿಯನ್ನು ಎಂಜಾಯ್ ಮಾಡೋರಿದ್ರೆ ಅಂಥವ್ರಿಗೆ ಏನು ಹೇಳಬೇಕು ಅನ್ನೋ ಆಕ್ರೋಶ ಸಿಡಿತಾ ಇದೆ.